ಹಾಯ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸೋನು. ಇದು ರ್ಯಾಂಡಮ್ ಆಗಿ ಬ್ಲಾಗ್ ಮಾಡಿದ್ದೀನಿ, ಯಾಕೆಂದರೆ 2-3 ಡೇಸ್ದು ಸ್ವಲ್ಪ ತೊಗೊಂಡ್ಬಿಟ್ಟು ಮಾಡಿದ್ದೀನಿ. ಸೊ ಎಂಡ್ವರೆಗೂ ಬ್ಲಾಗ್ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದು ವರಮಹಾಲಕ್ಷ್ಮಿ ಹಬ್ಬದ ಫೆಸ್ಟಿವಲ್ ಕ್ಲೀನಿಂಗು ಆ್ಯಂಡ್ ಸಮಥಿಂಗ್ ಎಲ್ಲನೂ ಇದೆ. ಸೊ ಎಲ್ಲನೂ ಮಿಸ್ ಮಾಡಿದೆ ವೀಡಿಯೋನ, ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಮಾಡ್ತಾಯಿದ್ದೀನಿ. ಬೆಳಗ್ಗೆ 10 ಗಂಟೆಗೆ ನಾನು ಸ್ಟಾರ್ಟ್ ಮಾಡಿದ್ದು. ಮನೆ ನೋಡಿದ್ರೆ ನೀವೇನಂತೀರೇನೋ ನೋಡಿ. ಎಲ್ಲ ಕ್ಲೀನಿಂಗ್ ನಡೀತಿದೆ. ತಗೋ ಬುಷ್ ಮಾಡೋಣ ಅಂತ. ಸೊ ಇಲ್ಲಿ ನೋಡಿ, ಬುಷ್ ಮಾಡೋಣ ಅಂತ. ಸೊ ಇಲ್ಲಿ ನೋಡಿ, ಕ್ಲೀನಿಂಗ್ ಫುಲ್ ಕ್ಲೀನಿಂಗ್ ಅಲ್ವಾ ದೇವಿ? ಸೊ ಬೆಡ್ಶೀಟ್ ಎಲ್ಲ ತೊಳೆದು ಹಾಕಿದ್ದೆ. ಅಂದರೆ ಎಲ್ಲಿ ಕೊಟ್ಟಿದ್ದಿ ಅಂದರೆ ತೆಗೆದಿಟ್ಟಿದ್ದೆ. ಒಂದು ಥ್ಯಾಂಕ್ ಯು ಹೇಳಿಲ್ವಲ್ಲ ಮಮ್ಮಿಗೆ ನೀನು? ಗಂಟಾಗಿದೆ, 7:30 ಆಗ್ಲಿಕ್ಕೆ ಬಂತು. ಹೊರಡ್ತಾ ಇದ್ದೀವಿ. ನೋಡಿ ಮಳೆ ಬರ್ತಿದೆ. ನನ್ನ ಫೋನ್ ತಗೊಳ್ಳ ಬೇಡ. ತರಕಾರಿ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀರಿ. ಫೋನ್ ಏನೂ ಇಲ್ಲ, ಮೊಬೈಲ್ ಇಟ್ಬಿಟ್ಟು ಬರ್ತೀನಿ ಬಿಡು. ಎಲ್ಲ ಕ್ಲೀನ್ ಆಯ್ತು ನೋಡಿ, ಮನೆ ಎಲ್ಲ ಕ್ಲೀನಿಂಗ್ ಆಯಿತು. ಸೊ ಬಂದು ಮಾತಾಡ್ತೀನಿ. ಅವ್ರು ತರಕಾರಿ ತೊಗೊಂಡ್ವಿ, ಸೊಪ್ಪು, ಆಮೇಲೆ ನೋಡಲ್ಲಿ ತರಕಾರಿ ತೊಗೊಂಬರ್ತಿದ್ದಾರೆ. ಮಳೆ ಯಪ್ಪ ಎಂಥ ಮಳೆ ಆಯಿತು. ಬನ್ನಿ ತಗೊಂಬನ್ನಿ. ಸೊ ತರಕಾರಿ ಎಲ್ಲ ತೊಗೊಂಬಂದು ಮನೆಯಲ್ಲೇ ಬಿಟ್ಟೋಗಿದ್ದೆ ಫೋನು. ಫುಲ್ಲು ಮಳೆ ಯಪ್ಪ. ಅದು ನೋಡಿಲ್ಲ, ಅದು ಸೊ ಚಲೋ. ಈಗ ಅಡುಗೆ ಮಾಡಬೇಕು, ರೈಸ್ ಮಾಡಬೇಕು, ಬಜ್ಜಿ ಮಾಡಬೇಕು, ಮತ್ತೇನೋ ಪಾನಿಪುರಿ ತಿನ್ನಬೇಕು. ಸೊ ಸಿಗೋಣ, ಲೆಟ್ಸ್ ಗೋ. ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀವಿ. ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ದಯವಿಟ್ಟು ನೋಡಿ ಇಲ್ಲಿ ಇವಾಗ ಎದ್ದಿದ್ದಾನೆ. ಸೊ ಟಿಫನ್ ರೆಡಿಯಾಗಿದೆ, ಫ್ರಿಜ್ಜು ಕ್ಲೀನಿಂಗ್ ನಡೀತಾ ಇದೆ. ಸೊ ನಿನ್ನೆ ತರಕಾರಿ ತೊಗೊಂಬಂದಿದ್ವಿ, ತರಕಾರಿಗಳನ್ನೆಲ್ಲ ಇಟ್ಟಿದ್ವಿ. ಆದರೆ ನಿನ್ನೆ ಕ್ಲೀನಿಂಗ್ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನಿನ್ನೆ 7 ಗಂಟೆನೇ ಆಗೋಯಿತು. ಸೊ ಅದಕ್ಕೋಸ್ಕರನೇ ಇವತ್ತು ಫ್ರಿಜ್ಜಿನ ಕ್ಲೀನಿಂಗ್ ಇದೆ. ಏನದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮದು ಕ್ಲೀನಿಂಗು. ಇದು ಫ್ರಿಜ್ ಕ್ಲೀನಿಂಗ್ ಆಗಿದ ತಕ್ಷಣವೇ ನಮ್ಮದು ಮತ್ತು ಏನಿದೆ ಕರ್ಟನ್ಸ್ಗಳೆಲ್ಲ ವಾಶ್ ಮಾಡೋಕ್ಕಾಗಬೇಕು. ನಿನ್ನೆ ಬೆಡ್ಶೀಟ್ಗಳೆಲ್ಲ ಹಾಕಿದ್ದೀರಿ, ಎಲ್ಲ ಕ್ಲೀನಿಂಗ್ ಆಗಿದೆ ನೋಡಿ. ಫ್ಯಾನ್ ಎಲ್ಲ ಕ್ಲೀನ್ ಮಾಡಾಯಿತು. ಆ್ಯಂಡ್ ಟಿ ವಿ ಹಾಕಿದ್ದೆ ನಾನಿವತ್ತು, ಬೆಳಗ್ಗೆ ಆಗಿದೆ. ಸೊ ನೋಡಿ, ಅವನು ದಯವೇಕ್ ಮಾಡಬಾರ್ದು, ದಯವೇಕ್ ಹಂಗೆ ಪಪ್ಪ ಗ್ಯಾರಂಟಿ ಬೈತಾರೆ, ಅದೆಲ್ಲ ಕುಡಿಬಾರ್ದು ದಯವೇಕ್. ಛೀ ಇಡೋ. ನೀನು ಕ್ಲೋಸ್ ಮಾಡೋದು. ಫ್ರಿಜ್ ಆಫ್ ಮಾಡಿದ್ದಾರೆ ಅನಿಸುತ್ತೆ. ಎಸ್, ಫ್ರಿಜ್ ಆಫ್ ಮಾಡಿದೆ ನೋಡಿ. ಐಸ್ ಆಗೋಗ್ಬಿಟ್ಟೈತೆ ಫ್ರಿಜ್ ಫುಲ್ಲು. ಫುಲ್ ಐಸ್ ಆಗೋಗ್ಬಿಟ್ಟೈತೆ ಇಲ್ಲಿ ನೋಡಿ.
ಅದು ಏನಾಗಿತ್ತೇನೋ ಗೊತ್ತಿಲ್ಲ, ನಮ್ಮ ಫ್ರಿಜ್ಜೇ ಕೆಟ್ಟೋಗ್ಬಿಟ್ಟೈತೆ. ಇದು ನೋಡಿ, ಫ್ರಿಜ್ಜು ಫುಲ್ಲು ಐಸ್ ಆಗೋಗ್ಬಿಟ್ಟೈತೆ. ನಮ್ಮದು ಫ್ರಿಜ್ಜೇ ಕೆಟ್ಟೋಗ್ಬಿಟ್ಟೈತೆ ಅಲ್ವಾ ದೈವಿ? ಹೊಸ ತಗೊಳ್ಳೋಣ ಫ್ರಿಜ್ಜು. ಇವ್ನು ನೋಡಿ, ಇವನು ಆಟ ಆಡ್ತಿದ್ದಾನೆ. ಇಲ್ಲಿ ನೋಡಿ, ತರಕಾರಿಗಳೆಲ್ಲ ನೀನೇ ತೊಗೊಂಬಂದಿದ್ದೀರಿ. ದೈವಿಗೂ ಫೇವ್ರೇಟ್ ಇದು ಗೆಣಸು. ಓಪನ್ ಮಾಡು ಪಾಪ, ಬೈತಾರೆ. ಕ್ಲೀನಿಂಗ್ ಮಾಡು. ಅಲ್ಲೋಡಿ ನೀರೆಲ್ಲ ಹರ್ಕೊಂಡು ಹೆಂಗೆ ಹೋಗೈತೆ ಫ್ರಿಜ್ಜು. ಸೊ ಚಲೋ, ಕ್ಲೀನಿಂಗ್ ಮಾಡಾದ್ಮೇಲೆ ಸಿಗ್ತೀನಂತೆ ಹೇಗೆ ಕ್ಲೀನ್ ಮಾಡಿದ್ರು ಅಂತ ಹೇಳಿ. ಆಮೇಲೆ ಕ್ಲೀನಿಂಗ್ ಮಾಡಿದ ತಕ್ಷಣ ಸಾಯಂಕಾಲ ನೋಡಬೇಕು, ಡಿಮಾರ್ಟಿಗೆ ಹೋಗೋಣ ಅಂತಿದ್ದಾರೆ. ಯಾಕೆಂದರೆ ಪಾಪು ಪ್ಯಾಂಪರ್ ಇಲ್ಲ, ಪ್ಯಾಂಪರ್ಸ್ ತರಬೇಕು. ಮತ್ತು ಇದು ಏನದು ಮಿಷಿನ್ ಲಿಕ್ವಿಡ್ ತರಬೇಕು. ಸೊ ಅದಕ್ಕೋಸ್ಕರ ಬೇಡ ಬೇಡ, ನಾಳೆ ಮೆಂತ್ಯ ಸೊಪ್ಪು ಪರೋಟ ಮಾಡ್ತೀನಿ. ಕಂಟಿನ್ಯೂ 2-3 ಡೇಸ್ ಕಂಟಿನ್ಯೂ ಬ್ಲಾಗ್ ಹಾಕ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಾಚ್ ಇಟ್. ಹಸ್ಬೆಂಡ್ ಎಲ್ಲ ಆಯಿತು, ಎಲ್ಲ ಜೋಡಿಸಿಟ್ರು ನೋಡಿ, ಇದೆಲ್ಲ ಜೋಡಿಸಿದ್ರು. ಇದನ್ನೆಲ್ಲ ಈಗ ಐಟಮ್ ಜೋಡಿಸ್ಬೇಕು ನಾನೀಗ. ನೋಡಿ ಗೈಸ್, ಎಲ್ಲ ಕ್ಲೀನ್ ಮಾಡಿದ್ರು. ಎಲ್ಲ ಇಡ್ತಾ ಇದ್ದೀವಿ, ಶುಂಠಿ ಎಲ್ಲ ಇಡ್ತಾ ಇದ್ದೀವಿ. ಫಿಶ್ ಮಾಡ್ಕೊಂಡು ಅವನಿಗೇನು ಕೊಡ್ಬೇಡ. ಅವನಿಗೆ ಹೇಳಿದ ಮಾತು ಕೇಳಲ್ಲ. ಬಟ್ ಅಕ್ಕಂತೆ ಬಾಂದ್ರೆ ಬರಲ್ಲ, ಅವ್ನು ಎಷ್ಟು ಹಠ ಮಾಡ್ತಾನೆ ಆಯ್ತಾ. ಅವ್ನಿಗೆ ಏನು ಕೊಡ್ಬಾರ್ದಿಲ್ಲ ಆಯ್ತಾ. ಓಕೆ, ಸರಿ ಇಡ್ತಾ ಇದ್ದೀನಿ. ಆ್ಯಂಡ್ ಇದು ಗೆಣಸು ನಾಳೆ ಅವನಿಗೇನೆ ಮಾಡ್ಕೊಡ್ತೀನಿ. ನಾಳೆ ಪರೋಟ ಮಾಡಬೇಕಾದ್ರೆ ಬೇಯಿಸಿಟ್ಬಿಡ್ತೀನಿ. ಸೊ ಇದು ಪ್ಲೇಟು. ಸೊ ಮೆಂತ್ಯ ಸೊಪ್ಪು ಎಲ್ಲ ಇದೆ. ಸೊ ಇಷ್ಟು ಕ್ಲೀನಿಂಗ್ ನಾನು ನಿಜ ಹೇಳ ಇರೋ ಫ್ಯಾಕ್ಟ್ರಿ ಆಗಿದೆ. ನಾನು ಫ್ರಿಜ್ಜೇ ಕ್ಲೀನ್ ಮಾಡೋಕೆ ಹೋಗಲ್ಲ, ನಾನು ಮಾಡೋಕ್ಕೂ ಬರೋದಿಲ್ಲ. ಫ್ರಿಜ್ ಅಂತ ನಿಜವಾಗ್ಲೂ ನಾನು ಒಟ್ಟೆ ಕ್ಲೀನ್ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನಮ್ಗೆ ನಿಜವಾಗ್ಲೂ ಮಾಡೋಕ್ಕಂತೂ ಬರೋದಿಲ್ಲ. ಈ ಕಡೆ ಕೈ ಇದು ಗಂಟಾಗ್ತಿದೆ. ಆ್ಯಂಡ್ ಇದನ್ನೆಲ್ಲ ಇದು ಯಾಕಂದರೆ ಎಮರ್ಜೆನ್ಸಿಗೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ದೊಡ್ಡ ಪ್ಯಾಕೆಟ್ ಇದೆ, ಬಟ್ ಪ್ಯಾಕೆಟ್ ಖಾಲಿ ಆದಾಗ ನಮ್ಗೆ ಗೊತ್ತು ನೆನಪಿರೋದಿಲ್ಲ. ನೆನಪಿಲ್ದಾಗ ಮನೇಲಿ ಇರಲಿ ಅಂತ ಹೇಳಿ ಇಟ್ಟಿರೋದು. ಇದೆಲ್ಲ ಸ್ವಲ್ಪ ಫ್ರಿಜ್ ಹೋಗ್ತಿದೆ, ಏನೂ ಮಾಡೋಕ್ಕಾಗಲ್ಲ. ಸಿಚುವೇಶನ್ ಹೆಂಗಿದೆ ಇವಾಗ ತೊಗೊಳ್ಳೋ ಸ್ಟೇಜಲ್ಲಿ ಇಲ್ಲ. ಬಟ್ ನೋಡೋಣ, ಇದೆಲ್ಲ ಸ್ವಲ್ಪ ಕಡೆ ಇರ್ತೀನಿ. ಆ್ಯಂಡ್ ಇದು ಕರ್ಬೇವು ಸೊಪ್ಪು ಒಂದು ಕಟ್ಟಿಗೆ 10 ರೂಪಾಯಿ. ಸೊ ಇದೆಲ್ಲ ನಾನು ಇವಾಗ ಸೋಸಿ ಡಬ್ಬದಲ್ಲಿ ಇಟ್ಟರೆ ಮಿನಿಮಮ್ ನನಗೆ 10 to 15 ಡೇಸ್ವರೆಗೂ ಕರ್ಬೋದು. ಟೆನ್ಷನ್ ಇಲ್ಲ. ಯಾಕೆಂದರೆ ನಾನು ಒನ್ ಟೈಮ್ ಅಡುಗೆ ಮಾಡ್ತೀನಿ. ಸೊ ಮಾಡಿದಾಗ ಏನಾಗುತ್ತೆ ಅಂತಂದರೆ ಪಾಪ ಇದನ್ನೆಲ್ಲ ನಮ್ಮ ಮನೆ ಪಕ್ಕದವ್ರು ಕ್ಲೀನ್ ಮಾಡಿಕೊಟ್ರು. ಸೊ ಇದನ್ನೆಲ್ಲ ಕರ್ಬೇವು ಕ್ಲೀನ್ ಮಾಡ್ತಾ ಇದ್ವಿ. ಇದೆಲ್ಲ ಆಯಿತು. ಹಾಗೆ ಫೋಟೋ ಹೊಡಿ ನಿಮಗೆ ಸೈಡ್. ಕೊಡಲ್ಲಂತೆ ಅವನಿಗೆ, ಕೊಡಲ್ಲಂತೆ ಅವನಿಗೇನು ಕೊಲ್ಬೇಲ್ಲ ನೀನು. ಪಾಪಾಗೆ ಐಶಿಂಗ್ ತೊಗೊಂಬರ್ಬೇಕಾಯ್ತಾ ಚಿಕ್ಕೂ. ಓಕೆ, ಸೊ ಚಲೋ ಇದನ್ನೆಲ್ಲ ಕ್ಲೀನ್ ಮಾಡಿ ಡಬ್ಬದೆಲ್ಲ ಹಾಕ್ತೀನಿ. ಎಲ್ಲ ಕ್ಲೀನ್ ಆಯಿತು. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ನಿನ್ನೆಯಿಂದ ಕೆಲಸ ಮಾಡ್ತಾನೆ ಮಗು ಇತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ. ಅದರಲ್ಲಿ ಸಿಂಗಲ್ಲಿ ಪಾಪ ಇದ್ದಾಗ ನನಗೇನು ಅನ್ನಿಸ್ತಾ ಇರಲಿಲ್ಲ. ಅಷ್ಟು ನಮಗೆ ಸ್ಟ್ರಗಲ್ ಅನ್ನಿಸ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇವಾಗ ಇಬ್ಬರು ಪಾಪು ನೋಡೋದು ಕಷ್ಟನೇ ಆಗುತ್ತೆ. ಬಿಡು ಕೊಡು, ಎಲ್ಲ ಬೀಳ್ತದೆ ನೋಡು. ಸೊ ಕಷ್ಟನೇ ಅಂತಾನೆ ಅಂದ್ಕೊಂಡು ಹೇಳಿ ಕಷ್ಟ ಆಗ್ತದೆ. ನೋಡೋಣ. ಬಾಯ್, ಸಿಗೋಣ. ಹುಟ್ಟುತ್ತೆ ಇದು ಸಾಯಂಕಾಲ. ಅಲ್ಲ ಸಾಯಂಕಾಲ ಹೂ ಹುಟ್ಟುತ್ತದಾನೆ ಇದು. ನೈಟ್ ಬೆಳಗ್ಗೆ ಆದ್ರೆ ಮುಗ್ಗಿತ್ತದು, ಇವಾಗ ಹುಡ್ದು. ಹಾಂ, ಇದು ತುಳಸಿ ನೋಡಿ. ಇದೆಲ್ಲ ಗಿಡಗಳು ಹಾಕಿದ್ದಾರೆ. ಎಲ್ಲ ಹೂ ಗಿಡ, ಫುಲ್ಲು ಹೂವಿಂದು. ಸಪೋರ್ಟ್ ಅದು ಮೆಣಸಿನ್ಕಾಯಿ ಐತೆ. ನೋ 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 ಅದು ನೋ. ಸೊ ಹಾಂ, ದಯವಿಟ್ಟು ಹೋಗ್ತಿದ್ದಾನೆ ಕೇಕ್ ತೊಗೊಳಕ್ಕೆ.
ಅದು ಕೆಮ್ಮು ಬರುತ್ತೆ ಇದಲ್ಲ ಮತ್ತು ಇದಕ್ಕೆ ಅಂತ ಪ್ಲೇನ್ ಅಂದರೆ ಮಾಮೂಲಿ ಆಮೇಲೆ ಎಷ್ಟು ಹೇಗೆ ಯಾವ್ದು ಬೇಕು ಅದು ಪೈನಾಪಲ್ ದಯವಿಟ್ಟು ಕೇಕ್ ಬೇಕು ಅಂತ ಇನ್ನೂ ಎರಡು ಇಷ್ಟ ಸೆಂಟ್ರಲ್ ಯಾವ್ದು ಬ್ಲೂಬೆರಿ ಪಟ್ಟ ನೋಡ್ಬೇಕು ಮನೆಗೆ ಅದೇ ಹೊಡ್ಕೊಂಡು ದಯವಿಟ್ಟು ನೀನು ಕೇಳ್ತೀನಿ ಅಂತಕ್ಕೆ ನನಗೆ ಕೇಳಿ ಅದೇ ಮಾಡಿದ್ರು ಅಷ್ಟೇ ಚಿಕನ್ ಅಕ್ಕ ಇದು ಕೊಡಿ ನೋಡೋಣ ಸ್ವಲ್ಪ ಲೈಟಾಗಿ ಏಯ್ ಬಾ ದುಡ್ಡು ಹೆಂಗೆ ಸಕ್ಕತ್ತಾಗಿದೆ ಸರಿ ಬಾ ಪಾ ಕೊಟ್ಬಿಟ್ಟು ಬಾ ಅದಕ್ಕೆ ಪಾ ಕೊಟ್ಬಿಟ್ಟು ಬಾ ಅದಕ್ಕೆ ಪಾ ಕೊಟ್ಬಿಟ್ಟು ಬಾ ಬೇಗ ಕೊಟ್ಬಿಟ್ಟು ಬಾ ಬಾ ನೋಡ್ರಿ ಹೆಂಗಿದೆ ನೋಡಿ ಫಿಶ್ ಹೇಳಿ ಕಟ್ ಮಾಡಿ ಅಲ್ಲಿ ಚಿಕ್ಕ ಪೀಸ್ ಕಟ್ ಮಾಡಿ ಗಾಯ್ಸ್ ಇದು ಜಸ್ಟ್ ತಿನ್ನೋಕ್ಕೋಸ್ಕರ ತಂದಿರೋದು ಇದು ಬರ್ತಡೇ ಅಂತ ಹೇಳಿ ಫೋಟೋ ಹೊಡಿರೋದು ಕೇಕ್ದು ಕೇಕ್ ಕಟ್ ಮಾಡಿ ತಮ್ಮೆಲ್ಲ ಮಾಡ್ಲಾ ಮಾಡು ಹ್ಯಾಪಿ ಬರ್ಡೇ ಟು ಯು ಬರ್ತೀಯಾ ಹ್ಯಾಪಿ ಬರ್ಡೇ ಟು ಯು ಅಲ್ಲ ಅದೆಲ್ಲ ಕಟ್ ಮಾಡಿ ತಗೋ ಪೀಸ್ ಒಂದು ನಿಮಿಷ ಹೊಟ್ಟೆ ವಾಪಸ್ ಹಾಕ್ಬೇಕಿದು ಹಾಂ ಹ್ಯಾಪಿ ಬರ್ಡೇ ಚಿಕ್ಕದು ಕಟ್ ಮಾಡೋ ಹ್ಯಾಪಿ ಬರ್ಡೇ ಟು ಯು ಚಿಕ್ಕದು ದೇವಿಕ್ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಟಿಂಗ್ ಎಲ್ಲ ಕ್ಲಾಪ್ಸ್ ಹಾಂ ಸಾಕು ಅಷ್ಟೇ ಹಾಂ ಕ್ಲಾಪ್ ಅದು ಅದರಲ್ಲಿ ಪ್ಲೇಟಲ್ಲಿ ಐತ್ಲಿ ಪ್ಲೇಟಲ್ಲಿ ಹಾಕಲಿ ಬೇಗ ಪಟ್ಟ ಅಂತ ಅವನಿಗೆ ತೆಗೆದು ಅದನ್ನು ಹಾಂ ತಗೋ ಹಾಂ ಬಿಡು ಹಾಕೋದು ಅಷ್ಟೇ ಮುಚ್ಚೋದನ್ನೆಲ್ಲ ಬಿಡು ಮಮ್ಮಿ ಮಾಡ್ತಾರೆ ತಗೋ ಕೂತ ಕಡೆ ಚಾಕು ಇಲ್ಲ ಚಾಕು ಯಾಕೆ ತಗೊಂಬಂದೆ ಹಿಂದೆ ಜರ ನೀನು ಇಲ್ಲಿ ಬಾ ಈ ಕಡೆ ಬಾ ಇಲ್ಲಿ ಬಾ ಹಿಂದೆ ಹೋಗು ಹಾಂ ಕೂತ್ಕೊಳ್ಳೆ ಸಾಕು ಸ್ಟ್ರಾಬೆರಿ ಹುಳಿ